ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆಯೊಂದರಲ್ಲಿ ಕಳೆದ ತಿಂಗಳು 18ನೇ ತಾರೀಕಿಂದ 20ನೇ ತಾರೀಕು ನಡುವೆ ಮಂಟೂರು ಗ್ರಾಮದ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಸರಿ ಕರೆ ಬಂದಿದೆ. ಕರೆ ಬಂದುಬಿಟ್ಟು ಅವನಿಗೆ ಬೆದರಿಕೆ ಹಾಕಲಾಗಿದೆ. ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಅವನು ಒಂದು ಲ್ಯಾಂಡನ್ನು ಮಾರಿರೋದ್ರ ವಿಚಾರವಾಗಿ ಸ್ವಲ್ಪ ಗೊಂದಲ ಇರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದು ಸಂಬಂಧಪಟ್ಟವ್ರ ಹತ್ರ ಅವನು ಹೋಗುವಂಥದ್ದು, ಭೇಟಿ ಮಾಡುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು ಮಾಡ್ತಾ ಇರ್ತಾನೆ. ಅದರ ಹಿನ್ನೆಲೆಯಲ್ಲಿ ಒಂದು 2 ನಂಬರಿಂದ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಕರೆಗಳು ಬಂದಿದ್ದಾವೆ. ಆ ಕರೆಗಳು ಬಂದು ಥ್ರೆಟನ್ ಮಾಡಿರುವಂಥದ್ದು, ಲೈಫ್ ಥ್ರೆಟ್ ಮಾಡಿರುವಂಥದ್ದು ಮತ್ತು ಅವ್ರ ಕುಟುಂಬ ಸದಸ್ಯರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಹೇಳಿರುವಂಥದ್ದು, ಅವನ ಮನೆ ಮತ್ತು ಯಾವ ಥರ ಗಾಡಿ ಉಪಯೋಗಿಸ್ತಾರೆ, ಯಾರ ಜೊತೆ ಓಡಾಡ್ತಾರೆ ಅದೆಲ್ಲದನ್ನು ಅವನು ಹೇಳಿಬಿಟ್ಟು ಲೈಫ್ ಥ್ರೆಟ್ ಕೊಟ್ಟಿರುವಂಥದ್ದು ಮತ್ತು ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂಥದ್ದು. ಸುಮಾರು 1 ಕೋಟಿಯಷ್ಟು ಹಣ ಡಿಮ್ಯಾಂಡ್ ಮಾಡಿರುವಂಥದ್ದು ಮತ್ತು ಲೈಫ್ ಥ್ರೆಟ್ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಂತರ ನಮ್ಮ CCB ಅವ್ರ ಕಡೆಯಿಂದ ಅದನ್ನು ಇನ್ವೆಸ್ಟಿಗೇಷನ್ನು ಮಾಡಿಸಿದ್ವಿ. ಆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಂತಹ ಎವಿಡೆನ್ಸಸ್ಸು ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಭಾಗಗಳಿಗೆ ಸೇರಿದಂಥ ಸುಮಾರು 7 ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಮುಂದುವರೆದು ಇನ್ನೊಬ್ಬ ಆರೋಪಿಯನ್ನು, ಒಟ್ಟು 8 ಜನ 20 ವರ್ಷ ವಯಸ್ಸಾಗಿದೆ ಅವರಿಗೆ, ಮತ್ತು ಅವರ ಕುಟುಂಬ ಸದಸ್ಯರು ಬೇರೆ ಬೇರೆ ಕಡೆ ಇರೋದರಿಂದ ಅವರು ನಮ್ಮ ಮಾಹಿತಿಯನ್ನು ಹೇಳ್ಬೇಡಿ ಅಂತಂದು ಮನವಿ ಮಾಡಿದ್ದಾರೆ. ಒಂದು. ಎರಡನೇದು, ಅವ್ರನ್ನ ಕೆಲವು ಸಂದರ್ಭದಲ್ಲಿ ಕೆಲವರು ಫಾಲೋ ಮಾಡಿರುವಂಥ ಸಾಧ್ಯತೆ ಕೂಡ ಇದೆ. ಕೆಲವರು ಅನುಮಾನಾಸ್ಪದವಾಗಿ ನಾನು ಹಿಂದೆ ಮುಂದೆ ಓಡಾಡ್ತಿದ್ದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಟೆಸ್ಟ್ ಐಡೆಂಟಿಫಿಕೇಷನ್ ಪೆರೇಡನ್ನು ಕೂಡ ಮಾಡಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಹಂಗಾಗಿ ನಾವು ಆರೋಪಿಗಳ ವಿವರವನ್ನು ಈಗ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಸರ್, ಬಚ್ಚಾಕನ್ ಅವರಿಗೆ ಎಷ್ಟು ಜನರ ತಂಡವನ್ನು ರಚನೆ ಮಾಡಿ ಎಷ್ಟು ದಿನ ಕಾರ್ಯಾಚರಣೆ ಮಾಡಿ ಹೀಗೆಲ್ಲ ಇದಾಯಿತು? ಈ ಪ್ರಕರಣದಲ್ಲಿ ಸುಮಾರು 10-12 ದಿನದಿಂದ ನಮ್ಮ ACP ಒಬ್ಬರು, 2 ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಒಂದು 3-4 ತಂಡಗಳು ನಿರಂತರವಾಗಿ ಪ್ರಯತ್ನಪಟ್ಟು ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ತಾವು ಹೇಳ್ತಿರುವಂಥ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿಯನ್ನು ಬೆಂಗಳೂರಲ್ಲಿ ನಿನ್ನೆ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿದ್ದೇವೆ. ಯಾರ್ಯಾರ್ದು ಪಾತ್ರ ಬರುತ್ತೆ ಅವರೆಲ್ಲರೂ ಅರೆಸ್ಟ್ ಮಾಡಲಾಗುತ್ತೆ. ಸರಿ, ವರ್ಷ ತೊಗೊಂಡ್ರೆಲ್ಲ ಪೆರೋಲ್ ಮೇಲೆ ಬಂದಿದ್ರು ಹೊರಗಡೆ ಎಷ್ಟು ದಿನದಿಂದ? ಹೌದು, ಕಳೆದ ಆಗಸ್ಟ್ 2ನೇ ತಾರೀಕು 3ನೇ ತಾರೀಕಿಂದ ಅವರು ಸುಮಾರು ಆ ವ್ಯಕ್ತಿ 40-45 ದಿನಗಳ ಕಾಲ ಪೆರೋಲಲ್ಲಿದ್ದ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಅದೆಲ್ಲ ಡೀಟೇಲ್ಸು ತೊಗೊಳೋಂಥದ್ದು ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ ತಮಗೆಲ್ಲ ಗೊತ್ತಿದೆ. ಫ್ರೂಟ್ ಇರ್ಫಾನ್ ಅಂತ ಒಬ್ಬ ವ್ಯಕ್ತಿದು ಮರ್ಡರ್ ಆಗಿತ್ತು. ಆ ಪ್ರಕರಣದ ಪ್ರಮುಖ ಆರೋಪಿ ಇವರು. ಮತ್ತು ಅದ್ರ ಜೊತೆಗೆ ಈ ಹಿಂದೆ ಬೆಂಗಳೂರಿನ ಒಂದು ಕೊಲೆ ಪ್ರಕರಣದಲ್ಲಿ ಲೈಫ್ ಕನ್ವಿಕ್ಷನ್ ಆಗಿದೆ ಅವರಿಗೆ, ಆ ವ್ಯಕ್ತಿಗೆ. ಸೊ ಹಂಗಾಗಿ ಇಲ್ಲಿವರೆಗೂ 8 ಜನರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿ ಅದರಲ್ಲಿ ಬಹುತೇಕ ಎಲ್ಲರನ್ನು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಇದು ಮುಂದುವರೆದು ಇನ್ನೂ ಹೆಚ್ಚಿನ ತನಿಖೆ ಆಗುತ್ತೆ. ಇನ್ನೂ ಭಾಳಷ್ಟು ನಮಗೆ ಲೀಡ್ ಸಿಕ್ಕಿದೆ. ಮತ್ತು ಈ ಎಲ್ಲ 7-8 ಜನ ಏನಿದ್ದಾರೆ ಈ ಭಾಗದಲ್ಲಿ ಈ ಥರ ಅಫೆನ್ಸಸ್ ಮಾಡೋದ್ರ ಮುಖಾಂತರ ತಮ್ಮದೇ ಆದಂಥ ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಭಯ ಹುಟ್ಟಿಸಿ ಜನರಲ್ಲಿ ಸುಲಿಗೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡವರಾಗಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಕೆಲವರಿಗೆ ಬೆದರಿಕೆ ಕರೆ ಹೋಗಿದೆ ಅನ್ನೋಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಆ ರೀತಿ ಯಾರಿಗಾದರೂ ಬೆದರಿಕೆ ಕರೆ ಹೋಗಿದೆ ಅನ್ನೋದಾದರೆ ಅವ್ರು ವಾಲಂಟ್ರಿಲಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರು ಆಗುತ್ತೆ. ಇಲ್ಲಾಂದರೆ ತನಿಖೆಯಲ್ಲಿ ನಮಗೆ ಕಂಡುಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅನುಮಾನಾಸ್ಪದ ಕರೆಗಳು ಅಥವಾ ಶಂಕಿತ ಕರೆಗಳು ಬಂದಂಥ ಸಂದರ್ಭದಲ್ಲಿ ಅಂಥವ್ರು ವೆರಿಫೈ ಮಾಡಿ ನಾವೇ ಸಂಪರ್ಕ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಇದು ಹೊರತುಪಡಿಸಿ ಕೂಡ ಬೇರೆ ಯಾರಿಗಾದರೂ ರೌಡಿ ಶೀಟರ್ಸ್ಗಳ ಹೆಸರಲ್ಲಿ, ನಾವು ಗ್ಯಾಂಗ್ಸ್ಟರ್ಸ್ ಅನ್ನೋ ಹೆಸರಲ್ಲಿ ಅಥವಾ ಬೇರೆ ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹೆಸರಲ್ಲಿ ಕರೆ ಬಂದಂಥ ಸಂದರ್ಭದಲ್ಲಿ ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.